ಕೊನೆಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಂಡಿಯನ್ ಪ್ರೀಮಿಯರ್ ಲೀಗ್ ಟ್ರೋಫಿ ಗೆಲ್ಲುವಲ್ಲಿ ಸಫಲವಾಗಿದೆ. ಈ ಮೂಲಕ 18 ವರ್ಷಗಳ ಬರ ನೀಗಿಸಿಕೊಂಡಿದೆ. ಇದಕ್ಕೆ ಕಾರಣವಾಗಿದ್ದು ಪ್ರಿಯಾಂಕ್ ಆರ್ಯ ವಿಕೆಟ್ನಿಂದ ಹಿಡಿದು ಮಾರ್ಕಸ್ ಸ್ಟೋಯ್ನಿಸ್ನ ವಿಕೆಟ್ ವರೆಗೆ ಪಂದ್ಯಕ್ಕೆ ತಿರುವನ್ನ ನೀಡಿದಂತಹ 4 ಸಂಗತಿಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನೀಡಿದ 191 ರನ್ಗಳ ಗುರಿ ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ಉತ್ತಮ ಆರಂಭ ಪಡೆದುಕೊಂಡಿತ್ತು. 5ನೇ ಓವರ್ನ 5 ಬಾಲ್ ಕಳೆಯುವಷ್ಟರಲ್ಲಿ 43 ರನ್ ಗಳಿಸಿ ಉತ್ತಮ ಸ್ಥಿತಿಯಲ್ಲಿತ್ತು. ಪ್ರಿಯಾಂಶ್ ಆರ್ಯ ಹಾಗೂ ಪ್ರಭ್ ಸಿಮ್ರಾನ್ ಸಿಂಗ್ ಉತ್ತಮ ಅಡಿಪಾಯ ಹಾಕೊಟ್ಟಿದ್ರು. ಆದ್ರೆ ಜೋಶ್ ಹೇಜಲ್ವುಡ್ ಎಸೆತ 5ನೇ ಓವರ್ನ ಕೊನೆಯ ಬಾಲ್ನಲ್ಲಿ ಪ್ರಿಯಾಂಶ್ ಆರ್ಯ 6 ಹೊಡೆಯಲು ಹೋಗಿ ಔಟ್ ಆಗ್ಬಿಟ್ರು. ಬೌಂಡ್ರಿ ಲೈನ್ ನಲ್ಲಿ ಫಿಲ್ ಸಾಲ್ಟ್ ತೆಗೆದುಕೊಂಡ ಅದ್ಭುತ ಕ್ಯಾಚ್ಗೆ ಆರ್ಯ ಬಲಿಯಾದ್ರು. ಹೀಗೆ ಪಂಜಾಬ್ನ ಮೊದಲ ವಿಕೆಟ್ ಬಿತ್ತು. ಪಂಜಾಬ್ ಸೋಲಿಗೆ ಮೊದಲ ಕಾರಣವೇ ಇದು. ಆದರೆ ಇಷ್ಟಕ್ಕೆ ಪಂಜಾಬ್ ಕಥೆಯನ್ನು ಮುಗ್ದಿರಲಿಲ್ಲ. ಯಾಕಂದ್ರೆ ಮುಂದೆ ಬರಲಿರುವವರೇ ಅಸಲಿ ಹಿಟ್ಟರ್ಗಳಾಗಿದ್ರು. ಅವರೇ ಜೋಶ್ ಇಂಗ್ಲಿಸ್ ಹಾಗೂ ಶ್ರೇಯಸ್ ಅಯ್ಯರ್. ಅದರಲ್ಲೂ ಉತ್ತಮ ಫಾರ್ಮ್ ನಲ್ಲಿ ಇರುವ ಅಯ್ಯರ್ನೇ ಪಂಜಾಬ್ ನೆಚ್ಕೊಂಡಿತ್ತು. 9ನೇ ಓವರ್ನಲ್ಲಿ ಪ್ರಭ್ ಸಿಮ್ರಾನ್ ವಿಕೆಟ್ ಬಿದ್ದಾಗ ಕ್ರೀಸ್ಗೆ ಕಾಲಿಟ್ಟರು ಶ್ರೇಯಸ್ ಅಯ್ಯರ್. ಅದಾಗಲೇ ರನ್ ರೇಟ್ ನಲ್ಲಿ ಅಲ್ಪ ಹಿನ್ನಡೆಯಲ್ಲಿದ್ದರೂ ಮುಂಬೈ ವಿರುದ್ಧ ಅಬ್ಬರಿಸಿದ್ದ ಅಯ್ಯರ್ ಬಗ್ಗೆ ಪಂಜಾಬ್ ಭಾರೀ ನಿರೀಕ್ಷೆ ಇಟ್ಕೊಂಡಿತ್ತು. ಆದ್ರೆ ರೊಮ್ಯಾರಿಯೋ ಶೆಫರ್ಡ್ ಎಸೆದ 10ನೇ ಓವರ್ನ 4ನೇ ಎಸೆತ ಪಂಜಾಬ್ ನಾಯಕನ ಬ್ಯಾಟ್ಗೆ ತಗುಲಿ ಜಿತೇಶ್ ಶರ್ಮನ ಗ್ಲೌಸ್ನೊಳಗೆ ಮುರಿದು ಕುಳಿತಿತ್ತು. ಕೇವಲ 2 ಬಾಲ್ ಎದುರಿಸಿ 1 ರನ್ ಗಳಿಸಿ ಶ್ರೇಯಸ್ ಅಯ್ಯರ್ ನಿರ್ಗಮಿಸಿದ್ರು. ಅಷ್ಟೊತ್ತಿಗೆ ಅರ್ಧ ಪಂದ್ಯ ಪಂಜಾಬ್ ಕೈ ಜಾರಿತು. ವಿಕೆಟ್ ಮೇಲೆ ವಿಕೆಟ್ ಬೀಳ್ತಿದ್ರು, ಎಲ್ಲರೂ ರನ್ ಗಳಿಸಲು ಪರದಾಡ್ತಿದ್ರು, ಏನೂ ಆಗೇ ಇಲ್ಲ ಎನ್ನುವಂತೆ ಒಂದು ಬದಿಯಿಂದ ಅಬ್ಬರಿಸುತ್ತಲೇ ಇದ್ದರು ಜೋಶ್ ಇಂಗ್ಲಿಸ್. 160ಕ್ಕಿಂತ ಹೆಚ್ಚಿನ ಸ್ಟ್ರೈಕ್ ರೇಟ್ನಲ್ಲಿ 6 ಮೇಲೆ 6 ಚೆಚ್ಚುತ್ತಲೇ ಇದ್ದ ಇಂಗ್ಲಿಸ್ ಪಂಜಾಬ್ನ ಗೆಲುವಿನ ಆಸೆಯನ್ನ ಜೀವಂತವಾಗಿಟ್ಟಿದ್ರು. ಆದ್ರೆ ಒಂದು ಬದಿಯಲ್ಲಿ ರನ್ ಗಳಿಸಲು ನೆಹಾಲ್ ವಡೇರಾ ಪರದಾಡ್ತಿದ್ದುದರಿಂದ ರನ್ ರೇಟ್ ಹೆಚ್ಚಿಸಲೇಬೇಕಾದ ಒತ್ತಡಕ್ಕೆ ಸಿಲುಕಿದ ಇಂಗ್ಲಿಸ್ ಕೃನಾಲ್ ಪಾಂಡ್ಯ ಎಸೆತ 13ನೇ ಓವರ್ನ ಮೊದಲ ಎಸೆತವನ್ನೇ ಸಿಕ್ಸರ್ಗೆ ಅಟ್ಟುವ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಹೀಗೆ ಹೊಡೆದ ಚೆಂಡು ಬೌಂಡ್ರಿ ಲೈನ್ ನಲ್ಲಿ ನಿಂತಿದ್ದ ಲಿಯಾಮ್ ಲಿವಿಂಗ್ಸ್ಟನ್ ಕೈ ಸೇರಿತು. ಅಲ್ಲಿಗೆ ಪಂಜಾಬ್ ಹೆಚ್ಚು ಕಡಿಮೆ ಗೆಲುವಿನ ಆಸೆಯನ್ನೆಲ್ಲಾ ಬಿಟ್ಟಿತ್ತು. ಹೀಗಿದ್ದರೂ ಕೊನೆಯ ನಿರೀಕ್ಷೆ ಇದ್ದಿದ್ದು ಆಸ್ಟ್ರೇಲಿಯಾದವರೇ ಆದ ಇನ್ನೋರ್ವ ಸ್ಫೋಟಕ ಬ್ಯಾಟರ್ ಮಾರ್ಕಸ್ ಸ್ಟೋಯ್ನಿಸ್ ಮೇಲೆ. ಭುವನೇಶ್ವರ್ ಕುಮಾರ್ ಎಸೆದ 17ನೇ ಓವರ್ 2ನೇ ಎಸೆತದಲ್ಲಿ ನೆಹಾಲ್ ವಡೇರಾ ಔಟ್ ಆಗುತ್ತಿದ್ದಂತೆ ಸ್ಟೋಯ್ನಿಸ್ ಮೈದಾನಕ್ಕೆ ಕಾಲಿಟ್ರು. ಆಗ ಪಂಜಾಬ್ಗೆ ಕೇವಲ 22 ಬಾಲ್ಗಳಲ್ಲಿ 55 ರನ್ ಬೇಕಿತ್ತು. ಬಂದವರೇ ಮೊದಲ ಬಾಲ್ಗೆ 6 ಬಾರಿಸಿದ ಸ್ಟೋಯ್ನಿಸ್ ಗೆಲುವಿನ ಆಸೆಯನ್ನ ಮತ್ತೆ ಚಿಗುರಿಸಿದ್ರು. ಆದರೆ ನಂತರದ ಎಸೆತದಲ್ಲಿ ಯಶ್ ದಯಾಳ್ಗೆ ಕ್ಯಾಚ್ ಇಟ್ಟು ನಿರ್ಗಮಿಸಿದ್ರು. ಅಲ್ಲಿಗೆ ಪಂಜಾಬ್ನ ಸೋಲು ಬರದಾಗಿತ್ತು. ಎಷ್ಟು ವರ್ಷದಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಈ ಸಲ. ಅಂತಿಮವಾಗಿ ಶಶಾಂಕ್ ಸಿಂಗ್ ವಿರೋಚಿತ ಹೋರಾಟದ ನಡುವೆಯೂ ಪಂಜಾಬ್ ಕಿಂಗ್ಸ್ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 184 ರನ್ ಗಳಿಸಿ 6 ರನ್ಗಳಿಂದ ಸೋಲು ಕಂಡಿತು. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.